ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಣ್ ಕರಿಯರ್ ಇನ್ಸೈಟ್ಸ್. ಈ ವಿಡಿಯೋದಲ್ಲಿ ಮಂಡ್ಯ ಹಾಲು ಉತ್ಪಾದಕರ ಒಕ್ಕೂಟದಿಂದ ನಡೆಸಲ್ಪಟ್ಟಂತಹ ಎಸ್ಟಿಎ ಹುದ್ದೆಗೆ ಸಂಬಂಧಿಸಿದ ಸಹಕಾರ ವಿಷಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ನಾಮಾಂಕಿತ ಅಥವಾ ಸಹ ಸದಸ್ಯರನ್ನು ಕೆಳಗಿನ ಯಾವ ಪ್ರಕರಣದ ಮೇಲೆ ನೇಮಕ ಮಾಡಬಹುದು? Under which of the following sections can nominal or associated members be appointed? ಆಪ್ಷನ್ ಎ ಅಧಿನಿಯಮದ 3A ಸೆಕ್ಷನ್ 3A ಸೆಕ್ಷನ್ 8 ಸೆಕ್ಷನ್ 25 ಸೆಕ್ಷನ್ 18. ಸೊ ಸರಿಯಾದ ಉತ್ತರ ಅಧಿನಿಯಮ 18ರ ಮೂಲಕ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಪ್ರಕರಣ ಅಥವಾ ಸೆಕ್ಷನ್ 18ರ ಅಡಿಯಲ್ಲಿ ಯಾವುದೇ ಸಹಕಾರ ಸಂಘವು ಒಬ್ಬ ವ್ಯಕ್ತಿಯನ್ನು ನಾಮಾಂಕಿತ ಅಥವಾ ನಾಮಿನಲ್ ಅಥವಾ ಸಹ ಸದಸ್ಯನಾಗಿ ಸೇರಿಸಿಕೊಳ್ಳಲು ಅವಕಾಶವಿದೆ. ಮುಖ್ಯವಾಗಿ ಇವರಿಗೆ ಮತದಾನದ ಹಕ್ಕು ಇರುವುದಿಲ್ಲ. ಸೊ ಸೆಕ್ಷನ್ 18ರ ಅಧಿನಿಯಮದ ಅಡಿಯಲ್ಲಿ ಸಹಕಾರ ಸಂಘವು ಒಬ್ಬ ವ್ಯಕ್ತಿಯನ್ನು ನಾಮಾಂಕಿತ ಅಥವಾ ಸಹ ಸದಸ್ಯನಾಗಿ ಸೇರಿಸಿಕೊಳ್ಳಲು ಅವಕಾಶವಿದೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದವರು ಯಾರು? Who contributed the most to the cooperative sector in India? ಆಪ್ಷನ್ ಎ ವೈಕುಂಠಬಾಯಿ ಮೆಹ್ತಾ, ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧಿ, ಡಾಕ್ಟರ್ ವರ್ಗೀಸ್ ಕುರಿಯನ್. ಸೊ ಸರಿಯಾದ ಉತ್ತರ ವೈಕುಂಠಬಾಯಿ ಮೆಹ್ತಾ. ಆಪ್ಷನ್ ಎ ವೈಕುಂಠಬಾಯಿ ಮೆಹ್ತಾ ಅವರನ್ನು ಭಾರತೀಯ ಸಹಕಾರ ಚಳವಳಿಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಸಹಕಾರ ತತ್ವಗಳ ಬಗ್ಗೆ ಅವರ ಆಳವಾದ ಚಿಂತನೆ ಮತ್ತು ಕೆಲಸದಿಂದಾಗಿ ಪುಣೆಯಲ್ಲಿ ಇರುವ ರಾಷ್ಟ್ರೀಯ ಸಹಕಾರ ನಿರ್ವಹಣಾ ಸಂಸ್ಥೆಗೆ ಅವರ ಹೆಸರನ್ನು ಇಡಲಾಗಿದೆ. ಪುಣೆಯಲ್ಲಿರುವ ರಾಷ್ಟ್ರೀಯ ಸಹಕಾರ ನಿರ್ವಹಣಾ ಸಂಸ್ಥೆಗೆ ವೈಕುಂಠಬಾಯಿ ಮೆಹ್ತಾ ಅವರ ಹೆಸರನ್ನು ಇಡಲಾಗಿದೆ. ಸೊ ಸಹಕಾರ ಚಳವಳಿಗೆ ಭಾರತದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡಿದವರು ವೈಕುಂಠಬಾಯಿ ಮೆಹ್ತಾ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸಹಕಾರ ಸಪ್ತಾಹವನ್ನು ಯಾವಾಗ ಆಚರಿಸಲಾಗುವುದು? Which is cooperative week celebrated in India? When is cooperative week celebrated in India? ನವೆಂಬರ್ 14, ಜುಲೈ 1, ಡಿಸೆಂಬರ್ 25, ಏಪ್ರಿಲ್ 1. ಸೊ ಸರಿಯಾದ ಉತ್ತರ ನವೆಂಬರ್ 14. ಪ್ರತಿ ವರ್ಷ ನವೆಂಬರ್ 14 ಅಂದ್ರೆ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ಪ್ರಯುಕ್ತ ಅವರ ನೆನಪಿಗಾಗಿ ನವೆಂಬರ್ 14ರಿಂದ ನವೆಂಬರ್ 20ರವರೆಗೆ ಭಾರತದಾದ್ಯಂತ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಸೊ ಇದರ ಮುಖ್ಯ ಉದ್ದೇಶ ಸಹಕಾರ ಚಳವಳಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇದರ ಮುಖ್ಯ ಉದ್ದೇಶ. ನವೆಂಬರ್ 14ರಿಂದ 20ರವರೆಗೆ. ನಂತರದ ಪ್ರಶ್ನೆ, ಹಣಕಾಸಿನ ವ್ಯವಹಾರವನ್ನು ಮಾಡುವವನು, ಸಾಲವನ್ನು ಕೊಡುವವನು ಹಾಗೂ ಸಾಲದ ವ್ಯಕ್ತಿಯನ್ನು ನಿಯಂತ್ರಿಸುವವನು ಏನೆಂದು ಕರೆಯಲಾಗುತ್ತದೆ? The person who conducts financial transactions, lends money and controls the debtor is called banker, bankers, depositor. ಸೊ ಸರಿಯಾದ ಉತ್ತರ ಬಿ, ಬ್ಯಾಂಕರ್. ಬ್ಯಾಂಕಿಂಗ್ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಬ್ಯಾಂಕರ್ ಎಂದು ಕರೆಯಲಾಗುತ್ತದೆ. ಇವರು ಹಣವನ್ನು ಠೇವಣಿಯಾಗಿ ಪಡೆಯುವುದು, ಸಾಲ ನೀಡುವ ಕೆಲಸವನ್ನು ನಿರ್ವಹಿಸುತ್ತಾರೆ. LFAR ಎಂಬುದು ವಿಸ್ತೃತ ರೂಪ. The full form of LFAR is ಆಪ್ಷನ್ ಎ ಲಾಂಗ್ ಫಾರಂ ಆಡಿಟ್, ಆಪ್ಷನ್ ಬಿ ಲೆಂದಿ ಫಾರಂ ಆಡಿಟ್ ರಿಪೋರ್ಟ್, ಆಪ್ಷನ್ ಸಿ ಲಾಂಗ್ ಟರ್ಮ್ ಫೈನಾನ್ಸ್ ಫಾರ್ ಅಗ್ರಿಕಲ್ಚರಲ್ ರಿಪೋರ್ಟ್, ಆಪ್ಷನ್ ಡಿ ಡೆಪಾಸಿಟರ್. ಸರಿಯಾದ ಉತ್ತರ ಲಾಂಗ್ ಫಾರಂ ಆಡಿಟ್ ಅಥವಾ ಲಾಂಗ್ ಫಾರಂ ಆಡಿಟ್ ರಿಪೋರ್ಟ್. ಬ್ಯಾಂಕುಗಳ ಆಡಿಟ್ ಸಂದರ್ಭದಲ್ಲಿ ಬಳಸುವ ಒಂದು ವಿಶೇಷ ವರದಿ ಇದಾಗಿದೆ. ಆಡಿಟರ್ಗಳು ಬ್ಯಾಂಕಿನ ಹಣಕಾಸಿನ ಸ್ಥಿತಿಯನ್ನು ಮತ್ತು ಕಾರ್ಯನಿರ್ವಹಣೆಯ ಬಗ್ಗೆ ವಿವರವಾದ ವರದಿಯನ್ನು ನೀಡಲು ಈ ಲಾಂಗ್ ಫಾರಂ ಆಡಿಟ್ ಅನ್ನು ಬಳಸುತ್ತಾರೆ. ಡ್ಯಾಶ್ ಅನ್ನು ಯುರೋಪಿನ ಡೈರಿ ಫಾರ್ಮ್ ಎಂದು ಕರೆಯಲಾಗುತ್ತದೆ. ಸೊ ಯಾವ ದೇಶವನ್ನು ಡೈರಿ ಫಾರ್ಮ್
ಎಂದು ಕರೆಯಲಾಗುತ್ತದೆ? ಸೊ ಸರಿಯಾದ ಉತ್ತರ ಡೆನ್ಮಾರ್ಕ್. ಡೆನ್ಮಾರ್ಕ್ ಎಂಬುದು ಯುರೋಪಿನ ಒಂದು ಡೈರಿ ಫಾರ್ಮ್ ಎಂದು ಕರೆಯಲ್ಪಡಿಸಿಕೊಳ್ಳುತ್ತದೆ. ಉತ್ತರ ಡೆನ್ಮಾರ್ಕ್. ಡೆನ್ಮಾರ್ಕ್ ದೇಶವು ತನ್ನ ಅತ್ಯಾಧುನಿಕ ಹೈನುಗಾರಿಕೆ ಮತ್ತು ಹಾಲಿನ ಉತ್ಪನ್ನಗಳಿಗೆ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ಆದ್ದರಿಂದ ಇದನ್ನು ಯುರೋಪಿನ ಡೈರಿ ಫಾರ್ಮ್ ಎನ್ನಲಾಗುತ್ತದೆ. ಯುರೋಪಿನ ಡೈರಿ ಫಾರ್ಮ್ ಡೆನ್ಮಾರ್ಕ್. ಕರ್ನಾಟಕದಲ್ಲಿ ಸಹಕಾರಿ ಬ್ಯಾಂಕುಗಳು ಕೃಷಿಕರಿಗೆ ಕೊಟ್ಟ ಕೃಷಿ ಸಾಲಗಳ ಮೇಲೆ ಹೊರಿಸುವ ಬಡ್ಡಿ ದರ. ಅಂದ್ರೆ ಕರ್ನಾಟಕದಲ್ಲಿ ಸಹಕಾರ ಬ್ಯಾಂಕುಗಳು ಕೃಷಿಕರಿಗೆ ಸಾಲವನ್ನು ಕೊಡ್ತಾವಲ್ಲ, ಅದರ ಮೇಲೆ ಹೊರಿಸುವ ಬಡ್ಡಿ ದರ ಎಷ್ಟು ಅಂದ್ರೆ, ವಾಟ್ ಈಸ್ ದ ಇಂಟ್ರೆಸ್ಟ್ ರೇಟ್ ಚಾರ್ಜ್ಡ್ ಬೈ ಕೋಆಪರೇಟಿವ್ ಬ್ಯಾಂಕ್ಸ್ ಆನ್ ಅಗ್ರಿಕಲ್ಚರಲ್ ಲೋನ್ಸ್ given to farmers in ಕರ್ನಾಟಕ? ಆಪ್ಷನ್ ಎ 4%, ಆಪ್ಷನ್ ಬಿ 6%, ಆಪ್ಷನ್ ಸಿ 7%, ಆಪ್ಷನ್ ಡಿ 8%. ಸೊ ಸರಿಯಾದ ಉತ್ತರ 4%. ಕರ್ನಾಟಕದಲ್ಲಿ ಸಹಕಾರ ಬ್ಯಾಂಕುಗಳು ಕೃಷಿಕರಿಗೆ ಕೃಷಿ ಸಾಲಗಳ ಮೇಲೆ ಹೊರಿಸಿರುವ ಬಡ್ಡಿ ದರವು 4% ಆಗಿರುತ್ತದೆ. ಸೊ ಇಲ್ಲಿ ನೋಡುವುದು, ಕರ್ನಾಟಕ ಸರ್ಕಾರವು ರೈತರಿಗೆ ರಿಯಾಯಿತಿ ದರದಲ್ಲಿ ಸಾಲ ನೀಡುವ ಉದ್ದೇಶದಿಂದ ಸಹಕಾರಿ ಬ್ಯಾಂಕುಗಳ ಮೂಲಕ ಅಲ್ಪಾವಧಿ ಕೃಷಿ ಸಾಲಗಳನ್ನು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಕೆಲವು ಯೋಜನೆಗಳ ಅಡಿಯಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಒದಗಿಸುತ್ತವೆ. ಸೊ ಬಡ್ಡಿ ಎಷ್ಟು ಅಂದ್ರೆ 4% ಸಾಮಾನ್ಯ ರಿಯಾಯಿತಿ ದರವಾಗಿದೆ. ಇನ್ನು ಸಹಕಾರ ಸಂಘಗಳ ಅಧಿನಿಯಮದ 71ನೇ ಪ್ರಕರಣದಡಿಯಲ್ಲಿ ಬಾಧಿತನಾದ ವ್ಯಕ್ತಿಯು ಆ ಆದೇಶದ ದಿನಾಂಕದಿಂದ ಎಷ್ಟು ದಿನಗಳೊಳಗಾಗಿ ನ್ಯಾಯಾಧಿಕರಣಕ್ಕೆ ಅಪೀಲು ಸಲ್ಲಿಸಬೇಕು? ಅಂಡರ್ ಸೆಕ್ಷನ್ 71 of the Cooperative Societies Act, within how many days should an aggrieved person appeal to the tribunal? ಸೊ ಸಹಕಾರ ಸಂಘಗಳ ಅಧಿನಿಯಮ 71ನೇ ಪ್ರಕರಣದಡಿಯಲ್ಲಿ ಬಾಧಿತನಾದ ವ್ಯಕ್ತಿಯು ಆದೇಶದ ದಿನಾಂಕದಿಂದ ಎಷ್ಟು ದಿನಗಳೊಳಗಾಗಿ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಬೇಕು? ಸೊ ಸರಿಯಾದ ಉತ್ತರ 3 ತಿಂಗಳೊಳಗಾಗಿ ಅವನು ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಬೇಕು. ಸಹಕಾರ ಸಂಘಗಳ ಕಾಯ್ದೆಯಡಿ ನೀಡಲಾದ ಯಾವುದೇ ತೀರ್ಪು ಅಥವಾ ಆದೇಶದಿಂದ ತೊಂದರೆಗೊಳಗಾದ ವ್ಯಕ್ತಿಯು ಆ ಆದೇಶದ ಪ್ರತಿ ತಲುಪಿದ ದಿನಾಂಕದಿಂದ 60 ಅಥವಾ 90 ದಿನಗಳ ಅಂದರೆ ಸುಮಾರು 3 ತಿಂಗಳು ಒಳಗಾಗಿ ಮೇಲ್ಮನವಿ ಸಲ್ಲಿಸಬೇಕಾಗುತ್ತದೆ. ನ್ಯಾಯಾಧಿಕರಣಕ್ಕೆ ಮೇಲ್ಮನವಿ ಸಲ್ಲಿಸಬೇಕಾಗುತ್ತದೆ. ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳು ಅನುಸರಿಸುತ್ತವೆ? ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನಲ್ ಸೆಕ್ಟರ್ಸ್ ಡು ಕೋಆಪರೇಟಿವ್ ಸೊಸೈಟೀಸ್ ಫಾಲೋ ಇನ್ ಇಂಡಿಯಾ? ಏಕೀಕೃತ ರಚನೆ, ಫೆಡರಲ್ ರಚನೆ, ಕೇಂದ್ರೀಕೃತ ರಚನೆ, ವಿಕೇಂದ್ರೀಕೃತ ರಚನೆ. ಸೊ ಸರಿಯಾದ ಉತ್ತರ ಫೆಡರಲ್ ರಚನೆ. ಸರಿಯಾದ ಉತ್ತರ ಫೆಡರಲ್ ರಚನೆ. ಭಾರತದಲ್ಲಿ ಸಹಕಾರ ವ್ಯವಸ್ಥೆಯು ಫೆಡರಲ್ ಒಕ್ಕೂಟ ರಚನೆಯನ್ನು ಹೊಂದಿದೆ. ಅಂದರೆ ಇದು ಪಿರಮಿಡ್ ಆಕಾರದಲ್ಲಿದ್ದು ತಳಮಟ್ಟದಲ್ಲಿ ಪ್ರಾಥಮಿಕ ಸಂಘಗಳು, ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸಂಘಗಳು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಒಕ್ಕೂಟಗಳು ಕಾರ್ಯನಿರ್ವಹಿಸುತ್ತವೆ. ಭಾರತದಲ್ಲಿ ಸಹಕಾರ ವ್ಯವಸ್ಥೆಯು ಫೆಡರಲ್ ರಚನೆಯನ್ನು ಹೊಂದಿದೆ. ಇನ್ನು 10ನೇ ಪ್ರಶ್ನೆ, ಸಹಕಾರ ಸಂಘದಲ್ಲಿ ಸದಸ್ಯತ್ವಕ್ಕೆ ಪ್ರಮುಖ ದಾಖಲೆಯಾಗಿದೆ. ಅಂದ್ರೆ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಪಡೆಯಲು ಪ್ರಮುಖವಾದ ದಾಖಲೆ ಯಾವುದು? ದ ಪ್ರೈಮರಿ ಡಾಕ್ಯುಮೆಂಟ್ ಫಾರ್ ಮೆಂಬರ್ಶಿಪ್ ಇನ್ ಅ ಕೋಆಪರೇಟಿವ್ ಸೊಸೈಟಿ ಈಸ್? ಆಪ್ಷನ್ ಎ ನಿಮಿಷದ ಪುಸ್ತಕ, ಆಪ್ಷನ್ ಬಿ ರಸೀದಿ, ಆಪ್ಷನ್ ಬಿ ಪಾಸ್ಬುಕ್, ಆಪ್ಷನ್ ಡಿ ಗುರುತಿನ ಚೀಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಗುರುತಿನ ಚೀಟಿ. ಸೊ ಗುರುತಿನ ಚೀಟಿ. ಒಬ್ಬ ವ್ಯಕ್ತಿಯು ಸಹಕಾರ ಸಂಘದ ಅಧಿಕೃತ ಸದಸ್ಯ ಎನ್ನುವುದಕ್ಕೆ ಆತನಿಗೆ ನೀಡಲಾದ ಸದಸ್ಯತ್ವದ ಗುರುತಿನ ಚೀಟಿ ಅಥವಾ ಶೇರ್ ಸರ್ಟಿಫಿಕೇಟ್ ಪ್ರಮುಖ ದಾಖಲೆಯಾಗಿರುತ್ತದೆ. ಸೊ ಸಹಕಾರ ಸಂಘದ ಅಧ್ಯಕ್ಷರು ಯಾರಾಗಿರ್ತಾರೆ? ದ ಪ್ರೆಸಿಡೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಈಸ್? ಮಾಲೀಕರು, ಉದ್ಯೋಗಿಗಳು, ಅಧಿಕಾರಿ, ಸಲಹೆಗಾರ. ಸೊ ಸರಿಯಾದ ಉತ್ತರ ಅಧಿಕಾರಿ.
ಸಹಕಾರ ಕಾಯ್ದೆ ಪ್ರಕಾರ ಅಧ್ಯಕ್ಷರು ಸಂಘದ ಒಬ್ಬ ಗೌರವಾನ್ವಿತ ಅಧಿಕಾರಿ ಅಥವಾ ಪದಾಧಿಕಾರಿ ಆಗಿರುತ್ತಾರೆ. ಅವರು ಸದಸ್ಯರಿಂದ ಚುನಾಯಿತರಾಗಿ ಸಂಘದ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಹಕಾರ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಣ ಮಾಡುತ್ತಾರೆ? ಅಂದ್ರೆ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯ ಸಹಕಾರ ಸಂಘದಲ್ಲಿ ಸಹಕಾರ ಸಂಘಗಳ ನೋಂದಣಿ ಸಹಕಾರ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಣ ಮಾಡುತ್ತಾರೆ ಅಥವಾ ಯಾರ ನಿಯಂತ್ರಣಗೊಳಪಟ್ಟಿರುತ್ತವೆ? ಸೊ ಹೂ ಕಂಟ್ರೋಲ್ಸ್ ದ ರಿಜಿಸ್ಟ್ರೇಷನ್ ಅಂಡ್ ಅದರ್ ಆಕ್ಟಿವಿಟೀಸ್ ಆಫ್ ಅ ಕೋಆಪರೇಟಿವ್ ಸೊಸೈಟಿ ಈಸ್ ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ SBI, ಆಪ್ಷನ್ ಸಿ SEBI, ಸೆಬಿ, ಆಪ್ಷನ್ ಡಿ RCS. ಸೊ ಸರಿಯಾದ ಉತ್ತರ RCS, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸೊ RCS, ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳ ನೋಂದಣಿ, ರದ್ದತಿ ಮತ್ತು ಅವುಗಳ ಒಟ್ಟಾರೆ ನಿಯಂತ್ರಣದ ಸಂಪೂರ್ಣ ಜವಾಬ್ದಾರಿ ಸಹಕಾರ ಸಂಘಗಳ ನಿಬಂಧಕರ ಮೇಲೆ ಇರುತ್ತದೆ. ಸೊ ಸಹಕಾರ ಸಂಘಗಳ ನಿಬಂಧಕರ ಅಂದ್ರೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, RCS. ಸೊ 13ನೇ ಪ್ರಶ್ನೆ, ಸಹಕಾರ ಸಂಘಗಳ ಕಾಯ್ದೆಯನ್ನು ಭಾರತದಲ್ಲಿ ಡ್ಯಾಶ್ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಸಹಕಾರ ಸಂಘಗಳ ಕಾಯ್ದೆಯನ್ನು ಡ್ಯಾಶ್ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಆಪ್ಷನ್ ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ವಾಸ್ ಪಾಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್ ಆಫ್. ಆಪ್ಷನ್ ಎ 1911, ಆಪ್ಷನ್ ಬಿ 1912, ಆಪ್ಷನ್ ಸಿ 1913, ಆಪ್ಷನ್ ಡಿ 1914. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 1912. ಸೊ ಮೊದಲ ಕಾಯ್ದೆ ಅಂತ ಆಪ್ಷನ್ ಅಲ್ಲಿ 1904 ಆಪ್ಷನ್ ಇದ್ರೆ 1904 ಸರಿಯಾದ ಉತ್ತರ ಆಗಿರ್ತದೆ. ಸೊ ಇದರಲ್ಲಿ 1912. ಭಾರತದಲ್ಲಿ ಮೊದಲ ಸಹಕಾರಿ ಕಾಯ್ದೆ 1904ರಲ್ಲಿ ಬಂದರೂ ಅದರಲ್ಲಿನ ಕೊರತೆಗಳನ್ನು ನೀಗಿಸಲು ಹೆಚ್ಚು ಸಮಗ್ರವಾದ ಸಹಕಾರ ಸಂಘಗಳ ಕಾಯ್ದೆಯನ್ನು 1912ರಲ್ಲಿ ಬ್ರಿಟಿಷ್ ಸರ್ಕಾರವು ಜಾರಿಗೆ ತಂದಿತು. ಸೊ 1914 ಮೊದಲ ಸಹಕಾರ ಕಾಯ್ದೆ ಭಾರತದಲ್ಲಿ. ಸೊ ಈ ಕಾಯ್ದೆ 1904ರ ಕಾಯ್ದೆಯು ಬರೀ ಪತ್ತಿನ ಚಟುವಟಿಕೆಗಳಿಗೆ ಅಂದ್ರೆ ಸಾಲ ನೀಡುವ ಉದ್ದೇಶಗಳನ್ನು ಮಾತ್ರ ಹೊಂದಿದವು ಈ ಸಹಕಾರ ಕಾಯ್ದೆ. ಸೊ ಇಂಥ ಎಲ್ಲ ಕೊರತೆಗಳನ್ನು ನೀಗಿಸಲು ಸಹಕಾರ ಸಂಘಗಳ ಕಾಯ್ದೆಯನ್ನು 1912ರಲ್ಲಿ ಮತ್ತೆ ಬ್ರಿಟಿಷ್ ಸರ್ಕಾರವು ಜಾರಿಗೆ ತಂದಿತು. ಸೊ ಒಬ್ಬ ವ್ಯಕ್ತಿ ಒಂದು ಮತ ಡ್ಯಾಶ್ ಸಮಿತಿ ಶಿಫಾರಸು ಮಾಡಿದೆ? ಸೊ ಇದು ಮುಖ್ಯವಾದ ಪ್ರಶ್ನೆ. ಸೊ ಒನ್ ಮ್ಯಾನ್ ಒನ್ ವೋಟ್ ಪ್ರಿನ್ಸಿಪಲ್ ವಾಸ್ ರೆಕಮೆಂಡೆಡ್ ಬೈ ವಿಚ್ ಕಮಿಟಿ? ಸೊ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಮತ ಎಂಬ ತತ್ವವನ್ನು ಯಾವ ಸಮಿತಿ ಶಿಫಾರಸು ಮಾಡಿತು? ಆಪ್ಷನ್ ಎ ಮಿಂಟೋ ಮಾರ್ಲೆ, ಆಪ್ಷನ್ ಬಿ ಗೋಖಲೆ, ಆಪ್ಷನ್ ಸಿ ಮ್ಯಾಕ್ಲಗನ್, ಆಪ್ಷನ್ ಡಿ ಮ್ಯಾಂಟೆಗೊ ಚೇಮ್ಸ್ಫೋರ್ಡ್. ಸೊ ಸರಿಯಾದ ಉತ್ತರ ಮ್ಯಾಕ್ಲಗನ್. ಮ್ಯಾಕ್ಲಗನ್ ಸಮಿತಿಯು 1914-15ರಲ್ಲಿ ನೇಮಕವಾದ ಎಡ್ವರ್ಡ್ ಮ್ಯಾಕ್ಲಗನ್ ಸಮಿತಿಯು ಭಾರತೀಯ ಸಹಕಾರ ಚಳವಳಿ ಸುಧಾರಣೆಗಾಗಿ ಒಬ್ಬ ವ್ಯಕ್ತಿಗೆ ಒಂದೇ ಮತ ಎಂಬ ಪ್ರಜಾಪ್ರಭುತ್ವ ತತ್ವವನ್ನು ಶಿಫಾರಸು ಮಾಡಿತು. ಅಂದ್ರೆ ಸಹಕಾರ ಸಂಘಗಳಲ್ಲಿ ಇರುವ ಎಲ್ಲ ಸದಸ್ಯರಿಗೂ ಒಂದೇ ಮತದ ಅವಕಾಶವಿರುತ್ತದೆ. ಅವನು ಎಷ್ಟಾದರೂ ಷೇರುಗಳನ್ನು ಹೊಂದಿದ್ದರೂ ಒಬ್ಬ ವ್ಯಕ್ತಿಗೆ ಒಂದೇ ಮತ ಎಂಬ ತತ್ವವನ್ನು ಇವರ ಶಿಫಾರಸಿನನ್ವಯ ಜಾರಿಗೊಳಿಸಲಾಗಿದೆ. ನಂತರದ ಪ್ರಶ್ನೆ, ಕೆಳಗಿನ ಯಾವ ಬ್ಯಾಂಕ್ 1969ರಲ್ಲಿ ರಾಷ್ಟ್ರೀಕರಣಗೊಂಡಿಲ್ಲ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಂಕ್ಸ್ ವಾಸ್ ನಾಟ್ ನ್ಯಾಷನಲೈಸ್ಡ್ ಇನ್ 1969? ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸರಿಯಾದ ಉತ್ತರ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್. ಇದು 1969ರಲ್ಲಿ ರಾಷ್ಟ್ರೀಕರಣಗೊಂಡಿಲ್ಲ. ಇಲ್ಲಿ ನೋಡಬಹುದು, ಜುಲೈ 19, 1969ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು 14 ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಆದರೆ ಅದರಲ್ಲಿ ಪಂಜಾಬ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಪಟ್ಟಿಯಲ್ಲಿದ್ದು, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಇದು 1969ರಲ್ಲಿ ರಾಷ್ಟ್ರೀಕರಣಗೊಂಡಿಲ್ಲ. ಇದು 1980ರಲ್ಲಿ ರಾಷ್ಟ್ರೀಕರಣಗೊಂಡ 6 ಬ್ಯಾಂಕುಗಳಲ್ಲಿ ಒಂದಾಗಿದೆ. ಸೊ 1969ರಲ್ಲಿ
14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು. ಸೊ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಇದು 1980ರಲ್ಲಿ ರಾಷ್ಟ್ರೀಕರಣಗೊಂಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ವೆನ್ ವಾಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್? ಏಪ್ರಿಲ್ 1935, ಜೂನ್ 1935, ಆಗಸ್ಟ್ 1934, ಮೇ 1936. ಸೊ ಆರ್ಬಿಐ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು 1935 ಏಪ್ರಿಲ್ ಅಂದು ಸ್ಥಾಪಿಸಲಾಗಿದೆ. ಏಪ್ರಿಲ್ 1935. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಹಿಲ್ಟನ್ ಯಂಗ್ ಆಯೋಗವು 1926ರಲ್ಲಿ ಕೇಂದ್ರ ಬ್ಯಾಂಕ್ ರಚನೆಗೆ ಶಿಫಾರಸು ಮಾಡಿತು. ಏಪ್ರಿಲ್ 1, 1935ರಂದು ಕೋಲ್ಕತ್ತಾದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ನಂತರ 1937ರಲ್ಲಿ ಮುಂಬೈಗೆ ಸ್ಥಳಾಂತರಿಸಲಾಯಿತು. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934ರ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ನಂತರದ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ 1984ರಲ್ಲಿ ಸ್ಥಾಪನೆಯಾದ ಮೊದಲ ಅಭಿವೃದ್ಧಿ ಹಣಕಾಸು ಸಂಸ್ಥೆಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಫಸ್ಟ್ ಡೆವಲಪ್ಮೆಂಟ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಇನ್ 1948? LIC, IFCI, ICICI, ಎಕ್ಸಿಮ್ ಬ್ಯಾಂಕ್. ಸರಿಯಾದ ಉತ್ತರ IFCI. IFCI ಇಂಡಸ್ಟ್ರಿಯಲ್ ಫೈನಾನ್ಸಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮವು ಸ್ವಾತಂತ್ರ್ಯ ನಂತರ ಜುಲೈ 1, 1948ರಂದು ಸ್ಥಾಪನೆಯಾದ ಭಾರತದ ಮೊದಲ ಅಭಿವೃದ್ಧಿ ಹಣಕಾಸು ಸಂಸ್ಥೆಯಾಗಿದೆ. ಕೈಗಾರಿಕಾ ಕ್ಷೇತ್ರಕ್ಕೆ ದೀರ್ಘಾವಧಿಯ ಹಣಕಾಸು ನೆರವು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಸೊ IFCI. ನೆಕ್ಸ್ಟ್ ಪ್ರಶ್ನೆ, ಸಹಕಾರ ಸಂಘಗಳು ಎಂದರೆ? ವಾಟ್ ಆರ್ ದ ಕೋಆಪರೇಟಿವ್ ಸೊಸೈಟೀಸ್? ಪರಿಮಿತ ಹೊಣೆ ಇರುವ ಸಹಕಾರ ಸಂಘ, ಒಂದು ಸಹಕಾರ ಬ್ಯಾಂಕ್. ಅಪರಿಮಿತ ಹೊಣೆ ಇರುವ ಸಹಕಾರ ಸಂಘ ಈ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರುವ ಒಂದು ಸಂಘ. ಸೊ ಸರಿಯಾದ ಉತ್ತರ ಈ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರುವ ಸಂಘ, a society registered under this act. ಈ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರುವ ಒಂದು ಸಹಕಾರ ಸಂಘ. ಕಾನೂನುಬದ್ಧವಾಗಿ ಸಹಕಾರ ಸಂಘ ಎಂದರೆ ಸಂಬಂಧಪಟ್ಟ ಸಹಕಾರ ಸಂಘಗಳ ಕಾಯ್ದೆ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಡಿಯಲ್ಲಿ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟ ಒಂದು ಸಂಸ್ಥೆ. ಇದು ಸದಸ್ಯರ ಪರಸ್ಪರ ಆರ್ಥಿಕ ಹಿತಾಸಕ್ತಿ ಮತ್ತು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಕೃಷಿಯೇತರ ಸಾಲ ಸಂಘಗಳು? ಸಹಕಾರ ಬ್ಯಾಂಕುಗಳು, ಮಿತವ್ಯಯ ಮತ್ತು ಕ್ರೆಡಿಟ್ ಸೊಸೈಟಿಗಳು, ಸಂಬಳ ಪಡೆಯುವ ಸಮಾಜ, ಮೇಲಿನ ಎಲ್ಲ. ಸೊ ಸರಿಯಾದ ಉತ್ತರ ಮೇಲಿನ ಎಲ್ಲ. ಈ ಮೇಲಿನ ಮೂರು ಸಂಸ್ಥೆಗಳು ಕೃಷಿ ಕೆಲಸಗಳಿಗಿಂತ ಹೆಚ್ಚಾಗಿ ನಗರ ಪ್ರದೇಶದ ಜನರು, ನೌಕರರು, ಸಣ್ಣ ಉದ್ಯಮಿಗಳಿಗೆ ಸಾಲ ನೀಡುತ್ತವೆ. ಸೊ ಕೆಳಗಿನವುಗಳಲ್ಲಿ ಕೃಷಿಯೇತರ ಸಾಲ ಸಂಘಗಳು ಯಾವಂದರೆ ಈ ಮೂರು: ಸಹಕಾರಿ ಬ್ಯಾಂಕುಗಳು, ಮಿತವ್ಯಯ ಮತ್ತು ಕ್ರೆಡಿಟ್ ಸೊಸೈಟಿಗಳು, ಸಂಬಳ ಪಡೆಯುವವರ ಸಮಾಜ. NCDCಯ ಪೂರ್ಣ ರೂಪ ಯಾವುದು? ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಸಂಯುಕ್ತ ಸ್ವರೂಪ ಡೈರಿ ಕಾರ್ಪೊರೇಷನ್, ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ಅಭಿಯಾನ, ರಾಷ್ಟ್ರೀಯ ಗ್ರಾಹಕರ ಅಭಿವೃದ್ಧಿ ನಿಗಮ. ಸೊ ಸರಿಯಾದ ಉತ್ತರ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಇದು ಭಾರತ ಸರ್ಕಾರದ ಶಾಸನಬದ್ಧ ಸಂಸ್ಥೆಯಾಗಿದ್ದು, ಸಹಕಾರಿ ಸಂಘಗಳ ಮೂಲಕ ಕೃಷಿ ಮತ್ತು ಪೂರಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಸಹಕಾರ ಸಂಘದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅದರ ಡ್ಯಾಶ್ನಲ್ಲಿ ರಚಿಸಲಾಗಿದೆ. ಸೊ ಸಹಕಾರ ಕಾಯ್ದೆ, ಕೋಆಪರೇಟಿವ್ ಆಕ್ಟ್, ಸಹಕಾರ ನಿಯಮಗಳು, ಕಾನೂನಿನ ಮೂಲಕ ಜನರಲ್ ಬಾಡಿ. ಸಹಕಾರ ಸಂಘದ ನಿಯಮಗಳು ಮತ್ತು ಅದರ ನಿಬಂಧನೆಗಳನ್ನು ಸಹಕಾರ ಕಾಯ್ದೆ
ಎಲ್ಲಿ ರಚಿಸಲಾಗಿದೆ? ಸಹಕಾರ ಕಾಯ್ದೆ. ಯಾವುದೇ ಸಹಕಾರಿ ಸಂಘವು ಆಯಾ ರಾಜ್ಯದ ಅಥವಾ ದೇಶದ ಸಹಕಾರ ಸಂಘಗಳ ಕಾಯ್ದೆ ಅಡಿಯಲ್ಲಿ ರೂಪಿಸಲಾದ ನಿಯಮಗಳಿಗೆ ಬದ್ಧವಾಗಿರಬೇಕು. ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಪ್ರಧಾನ ಕಚೇರಿ ಡ್ಯಾಶ್ನಲ್ಲಿದೆ? USA, ಬ್ರಸೆಲ್ಸ್, ಜಿನಿವಾ, ಇಂಗ್ಲೆಂಡ್. ಸರಿಯಾದ ಉತ್ತರ ಬ್ರಸೆಲ್ಸ್. ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ICA ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಪ್ರಧಾನ ಕಚೇರಿ ಇದೆ. ಬ್ರಸೆಲ್ಸ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಕೇಂದ್ರ ಕಚೇರಿ ಬೆಲ್ಜಿಯಂನ ದೇಶದ ಬ್ರಸೆಲ್ಸ್ ನಗರದಲ್ಲಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಲು ಒಕ್ಕೂಟದ ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.